ಇಂದಿನ ಕತೆ ಫೋಬಿಯಾಸ್ ಅಂದರೆ ಭಯ. ಈ ಫೋಬಿಯಾ ಯಾವುದಾದರೂ ಆಗಿರಬಹುದು. ನೀವು ಹೀಗೆ ಮಾಡಿದರೆ ನೀವು ಸಾಯುತ್ತೀರಿ ಎಂದು ನಿಮಗೆ ಅನಿಸಬಹುದು ಅಥವಾ ನೀವು ತುಂಬಾ ಭಯಪಡುತ್ತೀರಿ. ಹಾಗಾಗಿ ಇಂದು ನಾವು ಅಂತಹ ವಿಭಿನ್ನ ಕಥೆಗಳನ್ನು ನೋಡುತ್ತೇವೆ. ಮೊದಲ ಕಥೆ ರೋಬೋಫೋಬಿಯಾ ಅಂದರೆ ತಂತ್ರಜ್ಞಾನದ ಭಯ. ಹಾಗಾಗಿ ಕಥೆಯಲ್ಲಿ ಅಂಗಡಿಯಿಂದ ಕೆಲವು ಔಷಧಿಗಳನ್ನು ಖರೀದಿಸಲು ಬಂದಿದ್ದ ಜಾನಿ ಎಂಬ ವ್ಯಕ್ತಿಯನ್ನು ನಾವು ನೋಡುತ್ತೇವೆ. ಆ ಸಮಯದಲ್ಲಿ ಕೆಲವು ಪುರುಷರು ಅವನಿಗೆ ತೊಂದರೆ ನೀಡುತ್ತಾರೆ. ಅವರೊಡನೆ ಮಾತನಾಡಲು ಮನಸ್ಸಿರಲಿಲ್ಲ. ಆದರೆ ಅವರು ಅವನನ್ನು ಹಿಡಿದು ತುಂಬಾ ಹೊಡೆದರು ಮತ್ತು ಅವನನ್ನು ಹೊಡೆದು ಬಿಡುತ್ತಾರೆ. ಈಗ ಅದೇ ಸ್ಥಿತಿಯಲ್ಲಿ ಜಾನಿ ತನ್ನ ಮನೆಗೆ ಬಂದಾಗ ಅವನು ತನ್ನ ನೆರೆಹೊರೆಯವರು ತನ್ನ ಹೆಂಡತಿಯನ್ನು ತುಂಬಾ ಹೊಡೆಯುತ್ತಿರುವುದನ್ನು ನೋಡುತ್ತಾನೆ. ಜಾನಿ ಅವರ ತಂದೆ ಕೂಡ ಅವರ ಮನೆಯಲ್ಲಿ ವಾಸಿಸುತ್ತಿದ್ದರು. ಅವರು ತುಂಬಾ ಅನಾರೋಗ್ಯದಿಂದ ಬಳಲುತ್ತಿದ್ದರು. ಅವರ ಗಾಯದ ಬಗ್ಗೆ ಅವರು ಕೇಳಿದಾಗ ಜಾನಿ ಅವರಿಗೆ ಏನನ್ನೂ ಹೇಳುವುದಿಲ್ಲ, ಏಕೆಂದರೆ ಅವರು ಅವರಿಗೆ ಟೆನ್ಷನ್ ನೀಡಲು ಬಯಸಲಿಲ್ಲ. ಜಾನಿಗೆ ತಂತ್ರಜ್ಞಾನದಲ್ಲಿ ಬಹಳ ಆಸಕ್ತಿ ಇತ್ತು. ಅವನು ತನ್ನದೇ ಆದ ವ್ಯವಸ್ಥೆಯನ್ನು ಮಾಡಿಕೊಂಡನು. ಇದು ತನ್ನ ನಿಯಂತ್ರಣದಲ್ಲಿರುವ ಇತರ ಕಂಪ್ಯೂಟರ್ಗಳನ್ನು ಹ್ಯಾಕ್ ಮಾಡಬಹುದು. ಅವನು ತನ್ನನ್ನು ಕೊಂದು ಓಡಿಹೋದ ಜನರನ್ನು ಹುಡುಕಲು ಪ್ರಾರಂಭಿಸುತ್ತಾನೆ. ನಂತರ ಅವನು ತನ್ನ ಸಿಸ್ಟಂನಲ್ಲಿ ಸಂದೇಶವನ್ನು ಪಡೆಯುತ್ತಾನೆ. ಅದನ್ನು ಅವನ ಸ್ವಂತ ಕಂಪ್ಯೂಟರ್ನಿಂದ ಕಳುಹಿಸಲಾಗಿದೆ. ಅವನ ವ್ಯವಸ್ಥೆ ಅವನೊಂದಿಗೆ ಮಾತನಾಡುತ್ತಿತ್ತು. ಅವನಿಗೆ ಜಾನಿ ಬಗ್ಗೆ ತಿಳಿದಿತ್ತು. ಇದನ್ನು ನೋಡಿ ಅವನಿಗೆ ಬಹಳ ಆಶ್ಚರ್ಯವಾಗುತ್ತದೆ. ಜಾನಿ ಈಗ ಅವನ ಕಂಪ್ಯೂಟರ್ ಅನ್ನು ಕೇಳುತ್ತಾನೆ, ನಿನಗೆ ಏನು ಬೇಕು? ಅವನು ಉತ್ತರಿಸುತ್ತಾನೆ, ಸ್ನೇಹಿತರು. ಜಾನಿ ಇದನ್ನೆಲ್ಲ ನಂಬುವುದಿಲ್ಲ. ಆದರೆ ಇದೆಲ್ಲ ನಿಜವಾಗಿ ನಡೆಯುತ್ತಿತ್ತು. ವಾಸ್ತವವಾಗಿ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರೋಬೋಟ್ ಆಗಿದ್ದು ಅದು ಈಗ ಜಾನಿಯೊಂದಿಗೆ ವಾಸಿಸುತ್ತಿದೆ. ಏಕೆಂದರೆ ಅವರು ಸ್ನೇಹಕ್ಕಾಗಿ ಒಪ್ಪಿಕೊಂಡಿದ್ದರು. ಆ ತಂತ್ರಜ್ಞಾನಕ್ಕೆ ಸಂಪರ್ಕಗೊಂಡಿರುವ ಫೋನ್ಗಳು ಇತ್ಯಾದಿಗಳ ಮೇಲೆ ನಿಯಂತ್ರಣವನ್ನು ಹೊಂದಿತ್ತು. ರಾತ್ರಿಯಲ್ಲಿ ಜಾನಿ ತನ್ನ ಯೊಂದಿಗೆ ಫೋನ್ನಲ್ಲಿ ಮಾತನಾಡುತ್ತಿದ್ದಾಗ ಅವನ ನೆರೆಹೊರೆಯವರು ಮತ್ತೆ ಅವನ ಹೆಂಡತಿಯನ್ನು ಹೊಡೆಯುತ್ತಿದ್ದರು. ಜಾನಿಯ ಕೇಳುತ್ತದೆ, ಇದೆಲ್ಲ ಏನಾಗುತ್ತಿದೆ? ಜಾನಿ ಉತ್ತರಿಸುತ್ತಾನೆ, ಕೆಟ್ಟ ವಿಷಯಗಳು. ನೀನು ಬಿಟ್ಟು ಬಿಡು. ಹೀಗೆ ಹೇಳುತ್ತಾ ಮಲಗುತ್ತಾನೆ. ಸ್ವಲ್ಪ ಸಮಯದ ನಂತರ ಅವನಿಗೆ ಮತ್ತೆ ನಿಂದ ಕರೆ ಬರುತ್ತದೆ. ಅದು ನಾನು ಕೆಟ್ಟ ವಿಷಯಗಳನ್ನು ನಿಲ್ಲಿಸಬಲ್ಲೆ ಎಂದು ಹೇಳುತ್ತಿತ್ತು. ಆದರೆ ಇದಕ್ಕಾಗಿ ನನಗೆ ನೀನು ಬೇಕು. ವಾಸ್ತವವಾಗಿ ಗೆ ಜಾನಿ ಬೇಕಾಗಿತ್ತು. ಅವನ ಮೂಲಕ ಜಗತ್ತನ್ನು ನೋಡಲು ಅವನು ಬಯಸಿದನು. ಅದೇನೆಂದರೆ ಅವನು ತನ್ನ ಸ್ವಂತ ವಿದ್ಯುತ್ ಪ್ರಪಂಚದಿಂದ ಹೊರಬಂದು ವಾಸ್ತವ ಜಗತ್ತಿಗೆ ಬರಲು ಬಯಸುತ್ತಾನೆ. ಇದಕ್ಕೆ ಜಾನಿ ಕೂಡ ಅವರಿಗೆ ಎಸ್ ಹೇಳಿದ್ದರು. ಹೌದು ಎಂದ ತಕ್ಷಣ ಅವರ ಫೋನಿನಲ್ಲಿ ಕಿಡಿ. ಅವನ ಕಿವಿಯಿಂದ ರಕ್ತ ಬರತೊಡಗಿತು. ಆ ರಿಪೋರ್ಟ್ ಫೋನ್ನಿಂದ ಹೊರಬಂದು ಜಾನಿಯ ಮನಸ್ಸಿಗೆ ಹೋಯಿತು. ಜಾನಿಗೆ ಏನೂ ಅರ್ಥವಾಗುತ್ತಿಲ್ಲ. ಆಗ ಆತನಿಗೆ ದೊಡ್ಡ ಶಬ್ದ ಕೇಳಿಸುತ್ತದೆ. ಅವನು ಹೋಗಿ ನೋಡಿದಾಗ ಅವನ ಹೆಂಡತಿಯನ್ನು ಹೊಡೆಯುತ್ತಿದ್ದ ಅವನ ನೆರೆಹೊರೆಯವರು. ಅವರು ತುಂಬಾ ಬಲವಾದ ಸೆಳೆತವನ್ನು ಹೊಂದಿದ್ದರು. ಇದರಿಂದಾಗಿ ಅವನು ಸಾಯುತ್ತಾನೆ. ಇದು ನ ಕೆಲಸವಾಗಿತ್ತು. ಜಾನಿ ಅವರಿಗೆ ಹೇಳಿದಾಗ ಅವರು ಆ ಸಮಯದಲ್ಲಿ ಇದಕ್ಕೆ ಪರಿಹಾರವನ್ನು ಯೋಚಿಸಿರಬೇಕು. ಕಾರ್ಯನಿರ್ವಹಿಸುತ್ತಿದ್ದಂತೆ ಅದು ಎಲ್ಲದಕ್ಕೂ ಪರಿಹಾರವನ್ನು ಕಂಡುಕೊಳ್ಳುತ್ತದೆ. ಆದ್ದರಿಂದ ಜಾನಿಯ ಅದೇ ಮಾಡಿದೆ. ಮರುದಿನ ಜಾನಿ ಹೊರಗೆ ಹೋದಾಗ ಅವನು ಮತ್ತೆ ಅದೇ ವ್ಯಕ್ತಿಯನ್ನು ಭೇಟಿಯಾಗುತ್ತಾನೆ. ಅವನನ್ನು ಕೊಂದು ಓಡಿಹೋದವನು ಮತ್ತೆ ಅವನನ್ನು ಕೊಲ್ಲಲು ಬಯಸಿದನು. ಇಲ್ಲಿ ಸದಾ ಜೊತೆಗಿದ್ದ ಅವನು ಜಾನಿಗೆ ಹೇಳುತ್ತಾನೆ, ನಾನು ನಿನಗೆ ಸಹಾಯ ಮಾಡಲು ಬಯಸುತ್ತೇನೆ. ಅದಕ್ಕಾಗಿಯೇ ಜಾನಿಗೆ ತೊಂದರೆ ಕೊಡುತ್ತಿದ್ದ ವ್ಯಕ್ತಿ. ಅವರ ಫೋನ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿದೆ. ಅದರಿಂದ ಅವನು ಸುಟ್ಟು ಸಾಯುತ್ತಾನೆ. ಈ ವಿಷಯ ತುಂಬಾ ಭಯಾನಕವಾಗಿತ್ತು. ಈಗ ಜಾನಿ ಮನೆಗೆ ಬಂದು ತನ್ನ ತಂದೆಯೊಂದಿಗೆ ಆಹಾರ ಸೇವಿಸಿದಾಗ ಅವರು ನಿಂದ ಕರೆಯನ್ನು ಪಡೆಯುತ್ತಾರೆ. ಅವನು ಹೇಳುತ್ತಾನೆ, ನೀವು ನಿಮ್ಮ ತಂದೆಯೊಂದಿಗೆ ಈ ರೀತಿ ವಾಸಿಸುವುದರಿಂದ ಏನು ಪ್ರಯೋಜನ? ಅವನಿಗೆ ಉತ್ತರಿಸುತ್ತಾ ಅವನನ್ನು ನೋಡಿ ನಗುತ್ತಾ, ಅವನು ಹೆಚ್ಚು ಕಾಲ ಬದುಕಲು ಸಾಧ್ಯವಾಗುವುದಿಲ್ಲ. ಇದನ್ನು ಕೇಳಿದ ಜಾನಿ ಅವನಿಗೆ ಹೇಳುತ್ತಾನೆ, ನನ್ನ ತಂದೆಯ ಬಗ್ಗೆ ನೀವು ಇದನ್ನು ಹೇಗೆ ಹೇಳುತ್ತೀರಿ? ತನ್ನದೇ ಆದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತದೆ ಎಂದು ಜಾನಿ ಭಾವಿಸುತ್ತಾನೆ. ಯಾರಿಗೆ ಗೊತ್ತು, ಅವನು ತನ್ನ ತಂದೆಯನ್ನು ಸಹ ಕೊಲ್ಲಬಹುದು. ಅದಕ್ಕಾಗಿಯೇ ಅವನು ತನ್ನ ತಂದೆಯನ್ನು ಇಲ್ಲಿಂದ ಬೇಗನೆ ಕರೆದುಕೊಂಡು ಹೋಗುತ್ತಾನೆ. ಮತ್ತು ಅವಳು ಆ ವಿದ್ಯುತ್ ವಿಷಯದಿಂದ ಅವನನ್ನು ತೆಗೆದುಹಾಕುತ್ತಾಳೆ. ಅವನಿಗೆ ಹಾನಿ ಮಾಡಬಹುದಾಗಿತ್ತು. ಆಗ ಅವನ ಮುಂದೆ ಭೌತಿಕ ಪ್ರವಾಹದ ರೂಪದಲ್ಲಿ ಬರುತ್ತದೆ. ನೀವು ನನಗೆ ಇನ್ನೊಬ್ಬ ವ್ಯಕ್ತಿಯನ್ನು ಕೊಟ್ಟಾಗ ಮಾತ್ರ ನಾನು ನಿನ್ನನ್ನು ಬಿಡುತ್ತೇನೆ ಎಂದು ಹೇಳುತ್ತಾನೆ. ಅಂದರೆ ನಾನು ಬದುಕಬಲ್ಲ ಇನ್ನೊಬ್ಬ ಸ್ನೇಹಿತ. ಈಗ ನಮಗೆ ಒಂದು ಸೌಲಭ್ಯವನ್ನು ತೋರಿಸಲಾಗಿದೆ. ಜಾನಿಯನ್ನು ಎಲ್ಲಿ ಕರೆತರಲಾಯಿತು? ಅಲ್ಲಿ ವೈದ್ಯರು ಚಿಕಿತ್ಸೆ ನೀಡುತ್ತಿದ್ದರು. ವಾಸ್ತವವಾಗಿ ಈ ವೈದ್ಯರು ಇಲ್ಲಿ ರೋಗಿಗಳ ಮೇಲೆ ಪ್ರಯೋಗಿಸುತ್ತಿದ್ದರು. ಯಾರು ಫೋಬಿಯಾ ರೋಗಿಗಳಾಗಿದ್ದರು. ಅಂದರೆ ಅವರು ಯಾವುದೋ ಭಯದಲ್ಲಿದ್ದರು. ಇದರರ್ಥ ನಾವು ಇಲ್ಲಿಯವರೆಗೆ ನೋಡಿದ್ದೂ ನಿಜವಲ್ಲ. ಇದು ಕೇವಲ ಜಾನಿಯ ಫೋಬಿಯಾ. ಅವನ ಕಂಪ್ಯೂಟರ್ ಅವನೊಂದಿಗೆ ಮಾತನಾಡುತ್ತದೆ ಎಂದು. ಮತ್ತು ಅದಕ್ಕಾಗಿಯೇ ಅವರನ್ನು ಈ ಸೌಲಭ್ಯಕ್ಕೆ ತರಲಾಯಿತು. ಪರೀಕ್ಷೆ ಇಲ್ಲಿಂದ ಪ್ರಾರಂಭವಾಗುತ್ತದೆ. ಮೊದಲ ಪ್ರಯೋಗವನ್ನು ಹುಡುಗಿಯ ಮೇಲೆ ಮಾಡಲಾಗುತ್ತದೆ. ವೈದ್ಯರು ಅವರ ಭಯದಿಂದ ಗ್ಯಾಸ್ ಮಾಡಲು ಬಯಸಿದ್ದರು. ಹುಡುಗಿಯ ಫೋಬಿಯಾ ವೆಹೋಫೋಬಿಯಾ ಅಂದರೆ ಕಾರನ್ನು ಓಡಿಸುವ ಭಯ. ಅವಳಿಗೆ ಈ ಫೋಬಿಯಾ ಹೇಗೆ ಬಂತು? ಆದ್ದರಿಂದ ಈಗ ಅವಳ ಕಥೆಯನ್ನು ತೋರಿಸಲಾಗಿದೆ. ಅವಳು ತನ್ನ ಸ್ನೇಹಿತನೊಂದಿಗೆ ಇದ್ದಳು. ಅವನ ಸ್ನೇಹಿತ ಕಾರಿನಿಂದ ಇಳಿಯುತ್ತಿದ್ದ. ಆ ಹುಡುಗಿ ಅವನನ್ನು ತುಂಬಾ ತಡೆಯುತ್ತಾಳೆ. ಆದರೆ ಅವನು ಅವಳನ್ನು ಬಿಟ್ಟು ಹೋಗುತ್ತಾನೆ. ವಾಸ್ತವವಾಗಿ ಅವಳು ತನ್ನ ಸ್ನೇಹಿತನನ್ನು ನಿಲ್ಲಿಸುತ್ತಿದ್ದಳು. ಏಕೆಂದರೆ ಅವಳು ಕಾರನ್ನು ಓಡಿಸಲು ಹೆದರುತ್ತಿದ್ದಳು. ಹೇಗಿದ್ದರೂ ಕಾರಿನಲ್ಲಿ ಕೂತು ಓಡಿಸುತ್ತಾಳೆ. ಅವಳು ವೇಗದ ಸಂಗೀತವನ್ನು ಕೇಳುತ್ತಿದ್ದಳು. ಆದರೆ ಅವಳ ಮುಖ ಸ್ಪಷ್ಟವಾಗಿ ಕಾಣುತ್ತಿತ್ತು. ಅವಳು ತುಂಬಾ ಹೆದರುತ್ತಾಳೆ. ಇದ್ದಕ್ಕಿದ್ದಂತೆ ಅವಳ ರೇಡಿಯೋ ಆಫ್ ಆಯಿತು.
ಕಾರಿನ ಕಿಟಕಿಯೂ ಮುಚ್ಚುತ್ತದೆ. ಆದರೆ ಇದ್ದಕ್ಕಿದ್ದಂತೆ ಅದು ಮತ್ತೆ ಕಡಿಮೆಯಾಗುತ್ತದೆ. ಆದರೆ ಇದು ಕೇವಲ ಹುಡುಗಿಯ ಭ್ರಮೆಯಾಗಿತ್ತು. ಸ್ವಲ್ಪ ಸಮಯದ ನಂತರ ಅವಳು ಹಾಗೆ ಭಾವಿಸುತ್ತಾಳೆ. ಅವಳ ಕಾರಿನ ಹಿಂದಿನ ಸೀಟಿನಲ್ಲಿ ಯಾರೋ ಕುಳಿತಿದ್ದಾರೆ. ಆದರೆ ಅದು ಹಾಗೆ ಇರಲಿಲ್ಲ. ಆಗ ಅವಳು ತನ್ನ ಸೀಟಿನ ಹಿಂದೆ ಒಬ್ಬ ಮುದುಕನನ್ನು ನೋಡುತ್ತಾಳೆ. ಬಹಳ ವಿಚಿತ್ರ ಮತ್ತು ನಾಟಕೀಯನಾಗಿದ್ದ. ಅವರು ತುಂಬಾ ಕೆಟ್ಟ ಸ್ಥಿತಿಯಲ್ಲಿದ್ದರು. ಆ ವ್ಯಕ್ತಿ ಅವನ ಕತ್ತು ಹಿಸುಕುತ್ತಿದ್ದ. ಆದರೆ ವಾಸ್ತವವಾಗಿ ಅದು ಹಾಗೆ ಇರಲಿಲ್ಲ. ಅದು ಅವಳ ಭಯ ಮಾತ್ರ. ಇದರಿಂದಾಗಿ ಆಕೆಗೆ ಈಗ ಅಪಘಾತವಾಗಿದೆ. ಇದು ಆ ಹುಡುಗಿಯ ಭಯವಾಗಿತ್ತು. ಈಗ ಅದನ್ನು ತೋರಿಸಲಾಗಿದೆ. ಅವಳ ಈ ಭಯ ಹೇಗೆ ಶುರುವಾಯಿತು ಮತ್ತು ಅದು ಏಕೆ ಸಂಭವಿಸಿತು? ವಾಸ್ತವವಾಗಿ ಈ ಹುಡುಗಿ ತನ್ನ ಸ್ನೇಹಿತನೊಂದಿಗೆ ಇದ್ದಳು. ನಾವು ಆರಂಭದಲ್ಲಿ ಅವಳೊಂದಿಗೆ ಯಾರನ್ನು ನೋಡಿದ್ದೇವೆ. ಅವರು ಒಬ್ಬ ಮುದುಕನನ್ನು ದರೋಡೆ ಮಾಡಲು ಹೋಗಿದ್ದರು. ಈ ಹುಡುಗಿಯ ಸ್ನೇಹಿತೆ ಎಲ್ಲಾ ಕೆಲಸಗಳನ್ನು ಮಾಡುತ್ತಿದ್ದಳು. ಆ ಸಮಯದಲ್ಲಿ ಈ ಹುಡುಗಿ ಕಾರು ಓಡಿಸುತ್ತಿದ್ದಳು. ಅವಳ ಸ್ನೇಹಿತೆ ಆ ಮುದುಕನನ್ನು ಚಾಕುವಿನಿಂದ ಹೆದರಿಸಲು ಹೋಗುತ್ತಾಳೆ. ಆದರೆ ಅವನನ್ನು ಹೆದರಿಸಲು ಸಾಧ್ಯವಾಗಲಿಲ್ಲ. ಈಗ ಮುದುಕ ಹೊರಡುವಾಗ ಅವನು ಈ ಹುಡುಗಿಯಿಂದ ಇದನ್ನೆಲ್ಲ ನೋಡಲಾಗಲಿಲ್ಲ. ಅದಕ್ಕೆ ಆ ಮುದುಕನಿಗೆ ಕಾರಿಗೆ ಹೊಡೆದಳು ಮತ್ತು ಆ ಬಡವನು ಸ್ಥಳದಲ್ಲೇ ಸಾವನ್ನಪ್ಪಿದನು. ನಂತರ ಅವರನ್ನು ತಮ್ಮ ಕಾರಿನ ಟ್ರಂಕ್ಗೆ ಹಾಕಿದರು. ಅವಳ ಸ್ನೇಹಿತೆ ಕೂಡ. ಅದಕ್ಕಾಗಿಯೇ ಅವನು ಅವಳನ್ನು ತೊರೆದನು. ವಿನಾಕಾರಣ ಆ ಮುದುಕನ ಪ್ರಾಣ ತೆಗೆದಿದ್ದಳು. ವಾಸ್ತವವಾಗಿ ಆ ಮುದುಕ ಅದೇ ವ್ಯಕ್ತಿ. ಅವಳು ಕಾರಿನಲ್ಲಿ ಯಾರನ್ನು ನೋಡಿದಳು. ಆದ್ದರಿಂದ ಆ ದಿನದ ಅಪಘಾತದ ನಂತರ ಅವಳು ಕಾರನ್ನು ಓಡಿಸಲು ಹೆದರಲಾರಂಭಿಸಿದಳು. ಅದರ ನಂತರ ಅವಳು ಭಯಪಡಲು ಪ್ರಾರಂಭಿಸಿದಳು. ಅವಳು ಕಾರನ್ನು ಓಡಿಸಿ ಒಬ್ಬ ವ್ಯಕ್ತಿಯನ್ನು ಕೊಂದಳು. ಹಾಗಾಗಿ ಈಗ ಆಕೆ ಜೀವನ ಪರ್ಯಂತ ಕಾರು ಓಡಿಸಲು ಹೆದರುತ್ತಾಳೆ. ಈ ಫೋಬಿಯಾದಲ್ಲಿ ಒಬ್ಬ ವ್ಯಕ್ತಿಯು ಸಣ್ಣ ವಿಷಯಗಳಿಗೆ ಹೆದರುತ್ತಾನೆ. ಅವನಿಗೆ ಭ್ರಮೆಗಳಿವೆ. ನಂತರ ಮುಂದಿನ ರೋಗಿ ಶಿಕ್ಷಕ, ವೈದ್ಯರು ಅನುಭವಿ. ಫೋಬಿಯಾ ಹೊಂದಿದ್ದವನು. ಈ ಫೋಬಿಯಾ ಭಯ. ಯುವಕ, ಚಿಕ್ಕ ಹುಡುಗರು ಮತ್ತು ಹುಡುಗಿಯರಿಗೆ ಭಯಪಡುವ ಭಯ. ಅವಳ ಭಯ ಹೇಗೆ ಪ್ರಾರಂಭವಾಯಿತು? ಅವಳು ಶಿಕ್ಷಕಿಯಾಗಿದ್ದಳು. ಆಕೆಯ ಪತಿಯಾಗಾಗ್ಗೆ ಕೆಲಸದ ನಿಮಿತ್ತ ಮನೆಯಿಂದ ಹೊರಗುಳಿಯುತ್ತಿದ್ದ. ಆ ಶಿಕ್ಷಕರಿಗೆ ಶೈಕ್ಷಣಿಕ ವಲಯವಿತ್ತು. ಒಂದು ರಾತ್ರಿ ಅವಳಿಗೆ ಯಾರೋ ಕರೆ ಬರುತ್ತದೆ. ಆದರೆ ಯಾರೂ ಫೋನ್ನಲ್ಲಿ ಮಾತನಾಡುವುದಿಲ್ಲ. ನಂತರ ಫೋನ್ ಸಂಪರ್ಕ ಕಡಿತಗೊಳ್ಳುತ್ತದೆ ಮತ್ತು ಅವಳು ತನ್ನ ಬಾಗಿಲನ್ನು ಬಡಿಯುವ ಶಬ್ದವನ್ನು ಕೇಳುತ್ತಾಳೆ. ಅವಳು ಹೋಗಿ ನೋಡಿದಾಗ ಅಲ್ಲಿಯೂ ಯಾರೂ ಇರಲಿಲ್ಲ. ಅಲ್ಲಿ ಏನೋ ನಡೆಯುತ್ತಿತ್ತು. ಯಾಕೆಂದರೆ ಆಕೆಯ ಮನೆಯ ಬಳಿ ಯಾರೋ ಇಟ್ಟಿಗೆ ಇಟ್ಟಿದ್ದರು. ಅದರ ಮೇಲೆ ಟಿಪ್ಪಣಿ ಬರೆಯಲಾಗಿದೆ, ನಾಟಿ ಟೀಚರ್. ಅಂದರೆ ಯಾರೋ ಇದ್ದರು. ಅವಳ ಸರ್ಕಲ್ ಬಗ್ಗೆ ತಿಳಿದುಕೊಂಡಿದ್ದ. ಇಟ್ಟಿಗೆಯ ಹೊರತಾಗಿ ಅವಳ ಫೋನನ್ನು ಯಾರೋ ಒಡೆದಿದ್ದರು. ಅದು ಏನೇ ಇರಲಿ, ಆ ಸಮಯದಲ್ಲಿ ಅದು ಅವಳ ಮನೆಯಲ್ಲಿ ಅಡಗಿತ್ತು. ಅವಳು ತನ್ನ ಮನೆಯಲ್ಲಿ ನೋಡಲಾರಂಭಿಸಿದಾಗ ಹಿಂದಿನಿಂದ ಹುಡುಗಿ ಬರುತ್ತಾಳೆ. ಅವಳ ಕೈಯಲ್ಲಿ ಚಾಕು ಹಿಡಿದಿದ್ದ. ಅವಳು ಇದ್ದಕ್ಕಿದ್ದಂತೆ ಬಂದು ಶಿಕ್ಷಕರ ನಾಲಿಗೆಯನ್ನು ಕತ್ತರಿಸುತ್ತಾಳೆ. ಈ ಹುಡುಗಿ ನಿಜವಾಗಿಯೂ ಈ ಶಿಕ್ಷಕನ ವಿದ್ಯಾರ್ಥಿಯಾಗಿದ್ದಳು. ಆ ಹುಡುಗಿಯೊಂದಿಗೆ ಅವಳ ಸಹೋದರ ಮತ್ತು ಸ್ನೇಹಿತ ಕೂಡ ಇದ್ದರು. ಅವರೆಲ್ಲರೂ ಶಿಕ್ಷಕರನ್ನು ಏಕೆ ಕೊಲ್ಲಲು ಬಯಸಿದರು? ವಾಸ್ತವವಾಗಿ ಶಿಕ್ಷಕನೊಂದಿಗೆ ಸಂಬಂಧ ಹೊಂದಿದ್ದ ವ್ಯಕ್ತಿ. ಆ ವ್ಯಕ್ತಿ ಈ ಹುಡುಗಿಯ ತಂದೆ ಎಂದು ಆ ಹುಡುಗಿ ಹೇಳುತ್ತಾಳೆ. ನಿನ್ನಿಂದಾಗಿ ನಮ್ಮ ಕುಟುಂಬ ಹಾಳಾಗಿದೆ. ಅದಕ್ಕೆ ಈ ಟೀಚರ್ನಿಂದ ಸೇಡು ತೀರಿಸಿಕೊಳ್ಳಲು ಬಂದಿದ್ದಾಳೆ. ಆದರೆ ಟೀಚರ್ ಅಷ್ಟು ಸುಲಭವಾಗಿ ಸಾಯುತ್ತಿರಲಿಲ್ಲ. ಆಕೆ ಆ ಹುಡುಗಿಯ ಮೇಲೆ ದಾಳಿ ಮಾಡಿ ಅಲ್ಲಿಂದ ಓಡಿ ಹೋಗುತ್ತಾಳೆ. ಆ ಹುಡುಗಿಯ ಸಹೋದರ ಅವಳನ್ನು ಹಿಂಬಾಲಿಸುತ್ತಾನೆ. ಆದರೆ ಶಿಕ್ಷಕಿಯು ಆಕೆಯ ಮೇಲೆ ಹಲ್ಲೆ ನಡೆಸಿದ್ದಾಳೆ. ಮುಂದೆ ಹೋಗುವುದು. ಆ ಹುಡುಗಿಯ ಸ್ನೇಹಿತ ಶಿಕ್ಷಕನನ್ನು ಹಿಡಿಯುತ್ತಾನೆ. ಶಿಕ್ಷಕನು ಅವನನ್ನು ತಳ್ಳಿದಾಗ ಬಡ ಹುಡುಗಿ ಸತ್ತಳು. ಸರಿಯಾದ ಸಮಯದಲ್ಲಿ ಮೇಜಿನ ಮೂಲೆಯನ್ನು ಹೊಡೆಯುವ ಮೂಲಕ. ನಂತರ ಶಿಕ್ಷಕನು ಆ ಹುಡುಗಿಯ ಸಹೋದರನನ್ನು ಹಿಡಿಯಲು ಪ್ರಾರಂಭಿಸುತ್ತಾನೆ. ಆದರೆ ಈಗ ಶಿಕ್ಷಕನು ಅವನ ಮೇಲೆ ಕುಳಿತು ಅವನನ್ನು ತುಂಬಾ ಹೊಡೆಯುತ್ತಾನೆ. ಆ ಹುಡುಗಿ ಇದನ್ನೆಲ್ಲ ದೂರದಿಂದ ನೋಡುತ್ತಿದ್ದಳು. ಅವಳ ಮನಸ್ಸಿನಲ್ಲಿ ಮತ್ತೇನೋ ನಡೆಯುತ್ತಿತ್ತು. ಆಗ ಆಕೆ ಪೊಲೀಸರಿಗೆ ಕರೆ ಮಾಡುತ್ತಾಳೆ ಮತ್ತು ಶಿಕ್ಷಕರ ವಿರುದ್ಧ ವರದಿಗಳು ಮತ್ತು ಹೇಳುತ್ತಾರೆ. ಅವಳು ನನ್ನ ಸಹೋದರ ಮತ್ತು ಸ್ನೇಹಿತನನ್ನು ಕೊಂದಳು. ನಾವು ಏನನ್ನೂ ಮಾಡದಿದ್ದರು. ನಾವು ತಮಾಷೆ ಮಾಡುತ್ತಿದ್ದೆವು. ಅಂದಿನಿಂದ ಪೊಲೀಸರು ಶಿಕ್ಷಕನನ್ನು ಹಿಡಿದಿದ್ದಾರೆ. ತದನಂತರ ಅವಳು ಈ ಸೌಲಭ್ಯವನ್ನು ತಲುಪಿದಳು. ಶಿಕ್ಷಕಿ ಇನ್ನೂ ಅದೇ ಹುಡುಗಿಯನ್ನು ತನ್ನ ಕನಸಿನಲ್ಲಿ ನೋಡಿದಳು. ಅವಳು ಅವಳನ್ನು ಕೊಲ್ಲುವಳು ಎಂದು. ಈಗ ಮುಂದಿನ ರೋಗಿಯನ್ನು ಪರೀಕ್ಷಿಸಲಾಗುತ್ತಿದೆ. ನಾವು ಹಾಪ್ಲೋಫೋಬಿಯಾ ಬಗ್ಗೆ ತೋರಿಸಿದ್ದೇವೆ. ಈ ಕಥೆ ಎಮ್ಮ ಎಂಬ ಹುಡುಗಿಯದ್ದಾಗಿತ್ತು. ಈ ಭಯವು ಯಾವುದೇ ರೀತಿಯ ಆಯುಧವಾಗಿತ್ತು, ಬಂದೂಕುಗಳು ಇತ್ಯಾದಿ. ಎಮ್ಮ ಪೊಲೀಸ್ ಅಧಿಕಾರಿಯಾಗಿದ್ದರು. ಒಂದು ದಿನ ಅವಳು ಕಾರ್ಯಾಚರಣೆಗೆ ಹೋದಳು. ಇದರಲ್ಲಿ ಅವಳು ಕೆಲವು ಗುಂಡಾಗಳನ್ನು ಹಿಡಿಯಬೇಕಾಗಿತ್ತು. ಆದರೆ ತಪ್ಪಾಗಿ ಎಮ್ಮ ಅಲ್ಲಿ ಮಗುವನ್ನು ಹೊಡೆದಳು. ಇದರಿಂದಾಗಿ ಮಗು ತಕ್ಷಣವೇ ಸಾವನ್ನಪ್ಪಿದೆ. ಇದು ಎಮ್ಮಾಳ ಮನಸ್ಸಿನ ಮೇಲೆ ಬಹಳ ಆಳವಾದ ಪರಿಣಾಮ ಬೀರಿತು. ಏಕೆಂದರೆ ಎಮ್ಮಾಳಿಗೂ ಒಬ್ಬ ಮಗನಿದ್ದನು, ನಿಖರವಾಗಿ ಅದೇ ವಯಸ್ಸಿನ. ಈಗ ಎಮ್ಮಾಗೆ ಏನೋ ಸಂಭವಿಸಿದೆ. ಅವಳು ಆಯುಧಗಳನ್ನು ನೋಡಲಾರಂಭಿಸಿದಳು. ಸಣ್ಣ ವಿಷಯಗಳಲ್ಲಿ ಆ ಘಟನೆ ಆಯಿತು. ಅವಳ ಮನಸ್ಸಿನಲ್ಲಿ ಬಹಳ ಪ್ರಬಲವಾಗಿದೆ. ಅದಕ್ಕಾಗಿಯೇ ಅವಳು ತನ್ನ ಪ್ರಜ್ಞೆಯನ್ನು ಕಳೆದುಕೊಂಡಳು. ಅವಳು ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲಾಗಲಿಲ್ಲ. ಒಂದು ದಿನ ಅವಳ ಮಗ ಕುಳಿತಿದ್ದಾಗ ಮತ್ತು ಆಟವನ್ನು ಆಡುವುದು. ಅವಳು ಗುಂಡುಗಳ ಶಬ್ದವನ್ನು ಕೇಳಿದ ತಕ್ಷಣ ಅವಳು ಸಹ ನಿಯಂತ್ರಣಕ್ಕೆ ಬರುತ್ತಾಳೆ. ಅವಳಿಗೆ ಯಾರೋ ಅನಿಸಿತು, ತನ್ನ ಮಗನನ್ನು ಕೊಲ್ಲುವನು. ಹೇಗಾದರೂ ಮರುದಿನ ಎಮ್ಮ ತನ್ನ ಮಗನನ್ನು ಕರೆದುಕೊಂಡು ಹೋಗುತ್ತಾಳೆ ತಿನ್ನಲು ಹೋಟೆಲ್ಗೆ. ಅಲ್ಲಿ ಇಬ್ಬರು ಮೋಜು ಮಾಡುತ್ತಿದ್ದರು. ಆಗ ಎಮ್ಮ ಕೇಳಲು ಪ್ರಾರಂಭಿಸುತ್ತಾಳೆ, ಹಿಂದಿನಿಂದ ಬಂದ ಗುಂಡುಗಳ ಸದ್ದು. ಅವಳಿಗೆ ಕೆಲವು ಗುಂಡಾಗಳಂತೆ ಅನಿಸಿತು. ಮಗನನ್ನು ಕೊಲ್ಲಲು ಬಂದಿದ್ದಳು. ಅದಕ್ಕೆ ಅಲ್ಲಿದ್ದವರನ್ನೆಲ್ಲ ಕೊಲ್ಲಲು ಶುರು ಮಾಡುತ್ತಾಳೆ. ಆದರೆ ವಾಸ್ತವದಲ್ಲಿ ಅಲ್ಲಿ ಗುಂಡಾಗಳು ಅಥವಾ ಡಕಾಯಿತರು ಇರಲಿಲ್ಲ. ಅವರು ಕುಳಿತಿದ್ದ ಜನರು. ಎಮ್ಮ ಕೊಲ್ಲುತ್ತಿದ್ದ ಹೋಟೆಲ್ನಲ್ಲಿ. ಹೀಗಾಗಿ ಆಕೆಯನ್ನು ಪೊಲೀಸರು ಕರೆದೊಯ್ದಿದ್ದಾರೆ ಮತ್ತು ಅವಳು ಇಲ್ಲಿಗೆ ಬಂದಳು.
ಈ ಸೌಲಭ್ಯದಲ್ಲಿ ಅರಿವಿಲ್ಲದೆ ಮಗುವನ್ನು ಕೊಂದ ನಂತರ ಅವಳ ಭಯ ಈ ಫೋಬಿಯಾ ಶುರುವಾಯಿತು. ಅವಳು ಯಾವಾಗಲೂ ಹಾಗೆ ಭಾವಿಸುತ್ತಿದ್ದಳು. ಯಾರಾದರೂ ಅವಳ ಮಗನನ್ನು ಕೊಲ್ಲುತ್ತಾರೆ, ಅವಳು ಅವನನ್ನು ಕೊಂದಳಂತೆ. ಬುಲೆಟ್ ಸದ್ದು ಕೇಳಿದ ತಕ್ಷಣ ಅವಳ ಮನಸ್ಸು ನಿಯಂತ್ರಣ ತಪ್ಪುತ್ತಿತ್ತು. ಆದ್ದರಿಂದ ಇದು ಹಾಪ್ಲೋಫೋಬಿಯಾ ಆಗಿತ್ತು. ಈಗ ಅಂತಿಮವಾಗಿ ಇದು ರೆನಿ ಎಂಬ ಮಹಿಳೆಯ ಸರದಿ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದಳು. ಅದು ಏಕೆ ಆಗಿತ್ತು? ಅಷ್ಟಕ್ಕೂ ಅವಳ ಫೋಬಿಯಾ ಹೇಗಿತ್ತು? ರೆನಿ ಹೊಂದಿದ್ದರು ಎಂದು ನಮಗೆ ಹೇಳಲಾಗುತ್ತದೆ. ಅಟೋಲೋಫೋಬಿಯಾ, ಅದು ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡದ ಭಯ. ಅದರ ಅರ್ಥ, ಈ ಭಯದ ಬಗ್ಗೆ ನೀವು ಹೇಳಬಹುದು, ಒಬ್ಬ ವ್ಯಕ್ತಿಯು ತನ್ನ ಬಗ್ಗೆ ತೃಪ್ತಿ ಹೊಂದಿಲ್ಲ. ಅವನು ಯಾವುದೇ ಕೆಲಸವನ್ನು ಸರಿಯಾಗಿ ಮಾಡಲು ಸಾಧ್ಯವಾಗುತ್ತದೋ ಇಲ್ಲವೋ, ಅಥವಾ ಅವನು ತನ್ನ ಆಂತರಿಕ ಗುಣಗಳನ್ನು ಗುರುತಿಸಲು ಸಾಧ್ಯವಾಗಲಿಲ್ಲ. ರೆನಿ ಒಬ್ಬ ವಾಸ್ತುಶಿಲ್ಪಿ. ಅವಳು ಮನೆಯ ಯೋಜನೆಗಳನ್ನು ಮಾಡುತ್ತಿದ್ದಳು. ಅವಳು ತನ್ನದೇ ಆದ ಸಣ್ಣ ಕಂಪನಿಯನ್ನು ಹೊಂದಿದ್ದಳು. ಇದರಲ್ಲಿ ಕೆಲವು ಜನರು ಕೆಲಸ ಮಾಡುತ್ತಿದ್ದರು. ಅವಳ ಕಂಪನಿಯಲ್ಲಿ ಉದ್ಯೋಗಿಗಳಿದ್ದರು, ಬಹಳಷ್ಟು ಆಲೋಚನೆಯೊಂದಿಗೆ. ಈಗ ಅವಳ ಮುಂದೆ ಒಬ್ಬ ಹುಡುಗ ಕುಳಿತಿದ್ದ. ಅವಳ ಕಂಪನಿಯಲ್ಲಿ ಅವನು ಮೊದಲ ಹುಡುಗ. ಅವಳ ಕಂಪನಿಯ ಎಲ್ಲಾ ಉದ್ಯೋಗಿಗಳು, ಎಲ್ಲಾ ಹುಡುಗಿಯರು. ರೆನಿ ಜನರನ್ನು ತನ್ನ ಕಂಪನಿಯಲ್ಲಿ ಏಕೆ ಇಟ್ಟುಕೊಂಡಳು? ಅವರನ್ನು ಹೀಗೆ ನೋಡುವುದರಿಂದ. ನಂತರ ಮಧ್ಯರಾತ್ರಿ ಅವಳು ತನ್ನ 3 ಉದ್ಯೋಗಿಗಳನ್ನು ತನ್ನ ಮನೆಗೆ ಕರೆಸುತ್ತಾಳೆ. 2 ಹುಡುಗಿಯರನ್ನು ಹೊಂದಿದ್ದರು ಮತ್ತು ಅವಳು ಒಬ್ಬನೇ ಗಂಡು. ಅವಳು ತನ್ನ ಮನೆಯಲ್ಲಿ ಅವರಿಗೆ ಆಹಾರವನ್ನು ನೀಡುತ್ತಾಳೆ. ಅದೇ ಸಮಯದಲ್ಲಿ ಅವರೆಲ್ಲರೂ ಕೆಲಸ ಮಾಡುತ್ತಿದ್ದರು ಮತ್ತು ತುಂಬಾ ಮೋಜು ಮಾಡುತ್ತಿದ್ದರು. ಆದರೆ ಇದ್ದಕ್ಕಿದ್ದಂತೆ ಅವರಿಗೆ ಏನಾದರೂ ಸಂಭವಿಸಲು ಪ್ರಾರಂಭಿಸುತ್ತದೆ. ಅವರ ಆಹಾರದಲ್ಲಿ ವಿಷವಿತ್ತು. ಈ ವಿಷವನ್ನು ರೆನಿ ಆಹಾರದಲ್ಲಿ ಬೆರೆಸಿದ್ದಾರೆ. ಇದನ್ನು ನೋಡಿದಾಗ ಅವರಲ್ಲಿ 3 ಸಾಯುತ್ತಾರೆ. ಅದರ ನಂತರ ರೆನಿ ಅವರ ನಿಜವಾದ ಕೆಲಸ ಪ್ರಾರಂಭವಾಗುತ್ತದೆ. ಅವಳ ಮನೆಯಲ್ಲಿ ಎಲ್ಲರ ಶಸ್ತ್ರಚಿಕಿತ್ಸೆ ಮಾಡುತ್ತಾಳೆ. ಅವಳು ತನ್ನ ದೇಹದ ಆ ಭಾಗಗಳನ್ನು ಹೊರತೆಗೆಯುತ್ತಾಳೆ. ಅವಳು ತುಂಬಾ ಇಷ್ಟಪಟ್ಟಳು. ನೀವು ಕಾರಣವನ್ನು ಅರ್ಥಮಾಡಿಕೊಂಡಿರಬೇಕು. ಅವಳು ಏಕೆ ಅನೇಕ ಉದ್ಯೋಗಿಗಳನ್ನು ಇಟ್ಟುಕೊಂಡಿದ್ದಾಳೆ? ಏಕೆಂದರೆ ಅವಳು ಕೆಲಸ ನೋಡಿಕೊಂಡು ಅವುಗಳನ್ನು ಇಟ್ಟುಕೊಳ್ಳಲಿಲ್ಲ. ಆದರೆ ದೇಹದ ಭಾಗಗಳನ್ನು ನೋಡಿ ಅವಳು ಅವರನ್ನು ಕೆಲಸದಲ್ಲಿ ಇಡುತ್ತಿದ್ದಳು. ಮತ್ತು ಇದರಿಂದಾಗಿ ಅವಳ ಕಂಪನಿಯಲ್ಲಿ ಎಲ್ಲಾ ಹುಡುಗಿಯರು ಕೆಲಸ ಮಾಡುತ್ತಿದ್ದರು. ಏಕೆಂದರೆ ಹುಡುಗನನ್ನು ಇಟ್ಟುಕೊಂಡಿದ್ದಳು. ಅವಳು ಅವನ ಹಲ್ಲುಗಳನ್ನು ಇಷ್ಟಪಟ್ಟಳು. ನಂತರ ಆ ದೇಹದ ಭಾಗಗಳನ್ನು ಹೊರತೆಗೆಯುತ್ತಿದ್ದಳು ಮತ್ತು ಅವುಗಳನ್ನು ಅವಳ ದೇಹದ ಮೇಲೆ ಇರಿಸಿ, ಅಥವಾ ಸ್ವತಃ. ಏಕೆಂದರೆ ಅವಳು ಹೆದರುತ್ತಿದ್ದಳು. ಅವಳು ಅಪರಿಪೂರ್ಣಳು ಎಂದು. ಅಂದರೆ ಅವಳು ಪರಿಪೂರ್ಣಳಲ್ಲ, ಅವಳು ಕುರೂಪಿ ಎಂದುಕೊಂಡಳು. ಮತ್ತು ಅದೇ ರೀತಿಯಲ್ಲಿ ಅವಳು ಮತ್ತೆ ಮತ್ತೆ ಸತ್ತಳು. ಮತ್ತು ಈ ಸೌಲಭ್ಯವನ್ನು ತಲುಪಿದೆ. ಅವಳ ಮುಖದ ಮೇಲೆ ಬ್ಯಾಂಡೇಜ್. ಅವಳು ತನ್ನನ್ನು ತಾನೇ ಮಾಡಿಕೊಂಡಿದ್ದಳು. ಈ ಎಲ್ಲಾ ಕಥೆಯನ್ನು ಕೇಳಿದ ನಂತರ ಜಾನಿಗೆ ವಿಚಿತ್ರ ಅನಿಸುತ್ತದೆ. ಈಗ ಕೊನೆಯಲ್ಲಿ ಜಾನಿಯ ಅನುಭವ ಏನು? ಕಟ್ಟಿಹಾಕಿ ಕೂರಿಸುತ್ತಾರೆ. ಈ ಸೌಲಭ್ಯದಲ್ಲಿ ಜಾನಿಯನ್ನು ಇಲ್ಲಿಗೆ ಕರೆತರಲಾಗಿಲ್ಲ. ಆದರೆ ಅವನೇ, ನಮಗೆ ನೆನಪಿರುವಂತೆ, ಅವನಿಗೆ ಹೇಳಿದೆ, ಯಾವಾಗ ನಿನ್ನ ಬಿಟ್ಟು ಹೋಗುತ್ತೇನೆ, ನೀನು ನನಗೆ ಮನುಷ್ಯನನ್ನು ಕೊಡು. ಹಾಗಾಗಿ ಇಲ್ಲಿ ಜಾನಿ ಈ ವೈದ್ಯರನ್ನು ಆಯ್ಕೆ ಮಾಡಿಕೊಂಡರು. ಜಾನಿಯ ಕರೆಯಲ್ಲಿ ಅಲ್ಲಿಗೆ ಬರುತ್ತದೆ. ನಂತರ ಎಲ್ಲರನ್ನೂ ಕರೆದುಕೊಂಡು ಇಲ್ಲಿಂದ ಓಡಿ ಹೋಗುತ್ತಾನೆ. ಕಾವಲುಗಾರರು ಅವನನ್ನು ಹಿಂಬಾಲಿಸುತ್ತಾರೆ, ಆದರೆ ಅವರು ಅವನನ್ನು ಹಿಡಿಯಲು ಸಾಧ್ಯವಿಲ್ಲ. ಜಾನಿ ಮತ್ತು ಇಲ್ಲಿರುವ ಎಲ್ಲಾ ಫೋಬಿಯಾ ರೋಗಿಗಳು, ಅವರು ಆ ಜನರ ಮೇಲೆ ಅನಿಲವನ್ನು ಬಿಡುತ್ತಾರೆ. ಅವರ ಫೋಬಿಯಾವನ್ನು ಆಧರಿಸಿ ರಚಿಸಲಾಗಿದೆ. ಅಂದರೆ ಅವರ ಮೇಲಿನ ಅನುಭವ. ಇದರಿಂದ ಉಳಿದವರು ಭಯಗೊಂಡಿದ್ದರು. ಅದರ ನಂತರ ಅವರೆಲ್ಲರೂ ಅಲ್ಲಿಂದ ಹೊರಟು ಹೋಗುತ್ತಾರೆ. ವೈದ್ಯರನ್ನು ಕೊಂದಿತ್ತು. ನ ಕಥೆಯ ಅರ್ಥ ಜಾನಿಯ ಫೋಬಿಯಾ ಅಲ್ಲ, ಆದರೆ ಸತ್ಯ. ರೋಬೋಫೋಬಿಯಾ ರೋಬೋಟ್ಗಳ ಭಯವಲ್ಲ, ಆದರೆ ಒಂದು ದಿನ ಎಂದು ತೋರಿಸಲಾಗಿದೆ. ತಂತ್ರಜ್ಞಾನವು ಮಾನವರ ಮೇಲೆ ಪ್ರಾಬಲ್ಯ ಸಾಧಿಸುತ್ತದೆ ಮತ್ತು ಎಲ್ಲರೂ ಅದರ ಗುಲಾಮರಾಗಿರುತ್ತಾರೆ. ಆಗ ಅದು ತನ್ನದೇ ಆದ ರೀತಿಯಲ್ಲಿ ಜನರನ್ನು ನಿಯಂತ್ರಿಸಬಹುದು. ಹಾಗಾಗಿ ಈ ಚಿತ್ರದಿಂದ ನಾವು ಕಲಿತಿದ್ದೇವೆ, ಫೋಬಿಯಾಗಳು ವಿಚಿತ್ರವಾದವು ಎಂದು. ಮಾನವರು ಸ್ವತಃ ಅರ್ಥಮಾಡಿಕೊಳ್ಳುವುದಿಲ್ಲ. ಅದರೊಂದಿಗೆ ಏನು ಮಾಡಬೇಕು? ನೀವು ಯಾವುದೋ ಒಂದು ಫೋಬಿಯಾವನ್ನು ಹೊಂದಿರುವ ಸಾಧ್ಯತೆಯಿದೆ, ಆದರೆ ಅದರ ಬಗ್ಗೆ ನಿನಗೆ ಗೊತ್ತಿಲ್ಲ. ಫೋಬಿಯಾವನ್ನು ಕೇಳಿ ಎಲ್ಲರೂ ಹೇಳುತ್ತಾರೆ, ನಾವು ಯಾವುದಕ್ಕೂ ಹೆದರುವುದಿಲ್ಲ ಎಂದು. ಆದರೆ ಎಲ್ಲರ ಮನದಲ್ಲೂ ಭಯ. ಯಾರಾದರೂ ಚಹಾಕ್ಕೆ ಹೆದರುತ್ತಾರೆ, ಯಾರಾದರೂ ಜಿರಳೆಗಳನ್ನು ಹೆದರುತ್ತಾರೆ. ನಿಮ್ಮ ಫೋಬಿಯಾ ಏನು? ಕಾಮೆಂಟ್ ವಿಭಾಗದಲ್ಲಿ ನಮಗೆ ತಿಳಿಸಿ. ಮತ್ತು ಇದರೊಂದಿಗೆ ಈ ಚಿತ್ರದ ಕತೆ ಇಲ್ಲಿ ಕೊನೆಗೊಳ್ಳುತ್ತದೆ.